ಕಲಿಕಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಶೀಲಾ ಅಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ಉಪಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗ್ರಂಥಾಲಯ ಅಂದರೆ ಈಗಾಗಲೇ ಗೊತ್ತಾಗಿರುತ್ತೆ. ಗ್ರಂಥಾಲಯ ಅಂದ್ರೇನು, ಲೈಬ್ರರಿನಲ್ಲಿ ಏನೇನಿರುತ್ತೆ, ಯಾವ್ಯಾವ ರಿಸೋರ್ಸಸ್ ಇರುತ್ತೆ ಅನ್ನೋದು ನಿಮಗೆ ಸ್ಲೈಟಾಗಿ ಅವೇರ್ನೆಸ್ ಇರುತ್ತೆ. ನಮ್ಮ ಗ್ರಂಥಾಲಯದಲ್ಲಿರೋವಂಥ ಕಲೆಕ್ಷನ್ಸ್, ಯಾವ್ಯಾವ ಜರ್ನಲ್ಸ್ ಇದೆ, ಯಾವುದು ಮ್ಯಾಗ್ಝಿನ್ಸ್ ತರಿಸ್ತೀವಿ, ಯಾವ್ಯಾವ ನ್ಯೂಸ್ ಪೇಪರ್ ತರಿಸ್ತೀವಿ, ಹಾಗೂ ಯಾವ ಥರ ಬುಕ್ನ ಬಾರೋ ಮಾಡಬೇಕು, ಯಾವ ಥರ ರಿಟರ್ನ್ ಮಾಡಬೇಕು, ಈ ಪ್ರೋಸೆಸ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗ್ರಂಥಪಾಲಕರಾದ ಡಾಕ್ಟರ್ ಪ್ರಕಾಶ್ ಅವರು ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಇವತ್ತು ನಾನು ನಿಮಗೆ ಗ್ರಂಥಾಲಯದಲ್ಲಿ ನಾವು ಒದಗಿಸುವಂಥ ಸೇವೆಗಳು ಹಾಗೂ ಗ್ರಂಥಾಲಯದಲ್ಲಿರುವಂಥ ಈ ಬುಕ್ಸ್ ಬಗ್ಗೆ, ಹಾಗೂ ಗ್ರಂಥಾಲಯದಲ್ಲಿ ಯಾವ ಪುಸ್ತಕ ಇದೆ ಅದನ್ನು ಯಾವ ರೀತಿ ನೀವು ಸರ್ಚ್ ಮಾಡ್ಬೋದು, ಪುಸ್ತಕ ಇದೆಯಾ, ನಮ್ಮಲ್ಲಿ ಅವೈಲಬಲ್ ಇದೆಯಾ, ಅದು ಯಾರಿಗೆ ಇಶ್ಯೂ ಆಗಿದೆ, ಈ ಥರದ್ದನ್ನೆಲ್ಲ ನಮ್ಮ ವೆಬ್ಸೈಟ್ ಮುಖಾಂತರ ನೀವು ನೋಡ್ಬೋದು. ನಾನಿವತ್ತು ನಿಮಗೆ ನಮ್ಮ ವೆಬ್ಸೈಟ್ನಲ್ಲಿ ಇರೋವಂಥ ಒಪ್ಯಾಕ್ ಅಂದರೆ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್. ನೀವೆಲ್ಲರೂ ಕೆಟಲಾಗ್ ಅಂದರೆ ಏನು ಅನ್ನೋದನ್ನು ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಕೆಟಲಾಗ್ ಅಂದರೆ ಗ್ರಂಥಸೂಚಿ ಅಂತ. ನಮ್ಮ ಗ್ರಂಥಾಲಯದಲ್ಲಿ ಯಾವ ಯಾವ ಪುಸ್ತಕಗಳಿದೆ ಅದನ್ನು ಡೀಟೇಲನ್ನು ನಾವು ಒಪ್ಯಾಕಲ್ಲಿ ಅಳವಡಿಸಿರ್ತೀವಿ. ಅದನ್ನು ಯಾವ ಥರ ಸರ್ಚ್ ಮಾಡೋದು, ಯಾವ ಥರ ಆಕ್ಸೆಸ್ ಮಾಡೋದು ಅನ್ನೋದನ್ನು ನಿಮಗೆ ಈಗ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ. ನೀವೆಲ್ಲ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಅಡ್ಮಿಷನ್ ಆದ ತಕ್ಷಣ ನೀವು ನಮ್ಮ ವೆಬ್ಸೈಟನ್ನು ಒಂದಲ್ಲ ಒಂದು ಬಾರಿ ಓಪನ್ ಮಾಡಿ ನೋಡಿರ್ತೀರ. ಅದೇ ರೀತಿ ಗೂಗಲಲ್ಲಿ KSOUನ ಓಪನ್ ಮಾಡಿದ್ರೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ KSOUMysore.ac.in ಅನ್ನೋದು ನಿಮಗೆಲ್ಲ ಕಾಣಿಸಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವೆಬ್ಸೈಟಲ್ಲಿ ನಾವು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿಯೇ ಡೆವಲಪ್ ಮಾಡಿರೋವಂಥ ವೆಬ್ಸೈಟ್. ಇದರಲ್ಲಿ ನಿಮಗೆ ಎಲ್ಲನೂ ಮೆನ್ಯೂ ಡ್ರೀವನಲ್ಲೇ ಇರೋದ್ರಿಂದ ನೀವು ಇಂಡಿವಿಜುವಲ್ ಆಗಿ ಏನೂ ಟೈಪ್ ಮಾಡೋ ಅಂಥ ಅವಶ್ಯಕತೆ ಬರಲ್ಲ. ಮೇನ್ ಮೆನ್ಯೂನಲ್ಲೇ ನಾವು ಲೈಬ್ರರಿನ ಇಟ್ಟಿದ್ದೀವಿ, ನಿಮಗೆಲ್ಲ ಕಾಣಿಸ್ತಿದೆ ಅಂದ್ಕೋತೀನಿ. ಲೈಬ್ರರಿ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ಲೈಬ್ರರಿ ವೆಬ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಲೈಬ್ರರಿ ವೆಬ್ ಪೇಜಲ್ಲಿ ನಮಗೆ ಇಂಟ್ರೊಡಕ್ಷನ್, ವಿಷನ್, ಮಿಷನ್, ಲೈಬ್ರರಿ ಮೆಂಬರ್ಶಿಪ್, ವರ್ಕಿಂಗ್ ಅವರ್ಸ್ ಇದನ್ನೆಲ್ಲ ನಮ್ಮ ಗ್ರಂಥಪಾಲಕರು ನಿಮಗೆ ಡೀಟೇಲಾಗಿ ಹೇಳ್ತಾರೆ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ನಮ್ಮ ಗ್ರಂಥಾಲಯದಲ್ಲಿ ಕೊಡೋ ಅಂಥ ಸೇವೆಗಳ ಬಗ್ಗೆ, ಹಾಗೂ ಯಾವ ಥರ ಪುಸ್ತಕನ ಸರ್ಚ್ ಮಾಡಬೇಕು, ಆಮೇಲೆ ಈ ರಿಸೋರ್ಸಸ್ ಬಗ್ಗೆ ನಾನು ನಿಮಗೆ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ಒಪ್ಯಾಕ್. ಈಗಾಗಲೇ ಹೇಳಿದೆ ಒಪ್ಯಾಕ್ ಅಂದರೆ ಏನು ಅಂತ. ಅದನ್ನು ಯಾವ ಥರ ಸರ್ಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಒಪ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ KSOU ಲೈಬ್ರರಿ ಮೈಸೂರು ಅನ್ನೋದು ಈ ವೆಬ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ನಾವು ನಮ್ಮ ಗ್ರಂಥಾಲಯದಲ್ಲಿರೋ ಎಲ್ಲ ರಿಸೋರ್ಸ್ಗಳನ್ನು ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆದಂತಹ ನ್ಯೂಜೆನ್ ಲಿಬ್ ಅನ್ನೋ ಒಂದು ಸಾಫ್ಟ್ವೇರ್, ಅದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರುತ್ತೆ. ಆ ಸಾಫ್ಟ್ವೇರನ್ನು ಅಳವಡಿಸ್ಕೊಂಡು ನಾವು ಒಪ್ಯಾಕನ್ನು ಡೆವಲಪ್ ಮಾಡಿದ್ದೀವಿ. ಸೊ ಇದು ಬಂದು ವೆಬ್ ಪೇಜ್, ಒಪ್ಯಾಕ್ ವೆಬ್ ಪೇಜಲ್ಲೂ ನಿಮಗೆಲ್ಲನೂ ಮೆನ್ಯೂ ಡ್ರೀವನಲ್ಲೇ ನಿಮಗಿರುತ್ತೆ. ಆದ್ದರಿಂದ ನಿಮಗೆ ಈಸಿಯಾಗಿ ನಿಮಗೆ ಕ್ಯಾಚಿ ಆಗತ್ತೆ. ಹೋಮ್ ಪೇಜ್ ಇದೆ, ಅಬೌಟ್, ಮೈ ಲೈಬ್ರರಿ, ಡಿಸ್ಕಷನ್, ಮೆಸೇಜ್, ನ್ಯೂ ಅರೈವಲ್ಸ್, ಟಾಪ್ ಸ್ಟೋರೀಸ್ ಆ್ಯಂಡ್ ಕಾಂಟ್ಯಾಕ್ಟ್ ಅಸ್. ನಿಮಗೆ ಮೇಯ್ನ್ ಆಗಬೇಕಾಗಿರೋದು ಈ ಮೆನ್ಯೂಸ್: ಬುಕ್ಸು, ಜರ್ನಲ್ಸ್ ಆ್ಯಂಡ್ ಸೀರಿಯಲ್ಸ್, ಕ್ವೆಶ್ಚನ್ ಪೇಪರ್, ಈ ಬುಕ್ಸ್. ಓಕೆ, ಫಸ್ಟು ನಾವು ಬುಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ನಿಮಗೆ ಬುಕ್ಸ್ನ ಯಾವ ಥರ ಲೈಬ್ರರಿನಲ್ಲಿ ಇರೋವಂಥ ಬುಕ್ಸ್ನ ನೀವು ಸರ್ಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಬುಕ್ಸ್ ಅಂತ ಇದೆ, ಬುಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗಿಲ್ಲೊಂದು ಸರ್ಚ್ ಮೆನ್ಯೂ ಸಿಗುತ್ತೆ. ನೀವಿಲ್ಲಿ ಹೋಗಿ ಈ ಸರ್ಚಲ್ಲಿ ಸಪೋಸ್ ನಿಮಗೆ ಆಥರೂ ಗೊತ್ತಿಲ್ಲ, ಟೈಟಲ್ ಮಾತ್ರ ಗೊತ್ತಿರುತ್ತೆ. ಆ ಟೈಟಲ್ನೇ ಇಲ್ಲಿ ನೀವು ಟೈಪ್ ಮಾಡಿದ್ರೆ ಇಲ್ಲೂ ಮೆನ್ಯೂ ಡ್ರೀವನ್ ಇರುತ್ತೆ. ಟೈಟಲ್, ಆಥರ್, ಸಬ್ಜೆಕ್ಟ್, ಇವು ಮೂರಲ್ಲಿ ನಿಮಗೆ ಟೈಟಲ್ ಗೊತ್ತಿದ್ರೂ ನೀವು ಸರ್ಚ್ ಮಾಡ್ಕೋಬೋದು. ವಿತೌಟ್ ಆಥರ್
ಇಲ್ಲ ಬರೀ ಆಥರ್ ಗೊತ್ತು ನಿಮಗೆ ಟೈಟಲ್ ಗೊತ್ತಿಲ್ಲ ಅಂದರೂ ನೀವು ಸರ್ಚ್ ಮಾಡ್ಬೋದು. ನಿಮಗೆ ಎರಡೂ ಗೊತ್ತಿಲ್ಲ ಸಬ್ಜೆಕ್ಟ್ ಮಾತ್ರ, ಸಪೋಸ್ ಈಗ ನನಗೆ ಡ್ರಾಮಾ ಮೇಲೆ ಪುಸ್ತಕ ಯಾವುದಿದೆ ಅನ್ನೋದು ನನಗೆ ಲೈಬ್ರರಿನಲ್ಲಿ ಗೊತ್ತಾಗಬೇಕು. ನೀವು ಡ್ರಾಮಾ ಅಂತ ಟೈಪ್ ಮಾಡಿ ಕೊಟ್ಟರೆ ನಿಮಗೆ ಡ್ರಾಮಾ ಮೇಲೆ ಬರುತ್ತೆ. ಇದು ಯಾವುದೂ ಗೊತ್ತಿಲ್ಲ, ಆಥರೂ ಗೊತ್ತಿಲ್ಲ ನಿಮಗೆ, ಟೈಟಲ್ಲೂ ಗೊತ್ತಿಲ್ಲ ನಿಮ್ಗೆ, ಅದು ಯಾವ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ನೀವು ಕೀವರ್ಡ್ಸನ್ನು ಕೊಟ್ಕೊಂಡು ನೀವು ಸರ್ಚ್ ಮಾಡಬಹುದು. ನಾನೀಗ ಒಂದು ಟೈಟಲ್ನ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಇಂಟ್ರೊಡಕ್ಷನ್ ಟು ಸೋಷಾಲಜಿ ಅಂತ ತೋರಿಸ್ತೀನಿ. ಕಾಣಿಸ್ತಿದೆಯಾ ನಾನು ಟೈಪ್ ಮಾಡಿರೋದು? ಇಲ್ಲಿ ಟೈಟಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಸರ್ಚ್. ಸೋಷಾಲಜಿನಲ್ಲಿ ಆ ಪರ್ಟಿಕ್ಯುಲರ್ ಟೈಟಲಲ್ಲಿ ನಿಮಗೆ ಫಾರ್ಮ್ 21 ರಿಸಲ್ಟ್ಸ್. ನಿಮಗೆ ಆಥರ್ ಗೊತ್ತಿರಲ್ಲ, ಟೈಟಲ್ ಮಾತ್ರ ಗೊತ್ತಿರುತ್ತೆ. ಇಂಟ್ರೊಡಕ್ಷನ್ ಟು ಸೋಷಾಲಜಿ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇಂಟ್ರೊಡಕ್ಷನ್ ಟು ಸೋಷಾಲಜಿಗೆ ಸಂಬಂಧಪಟ್ಟ ಪುಸ್ತಕಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. 21 ಪುಸ್ತಕಗಳಿದೆ ಅಂತ ತೋರಿಸ್ತಾ ಇದೆ. ಆ 21 ಪುಸ್ತಕಗಳನ್ನು ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಕೆಳಗಡೆನೆ ಸಿಗುತ್ತೆ. ಫೈನ್. ಸಪೋಸ್ ಈಗ ನಿಮಗೆ ನೀವು ಹುಡುಕ್ತಾ ಇರೋ ಪುಸ್ತಕ ಇದೇ ಇರ್ಬೋದು ಅಂತ ಅಂದ್ಕೊಳ್ಳಿ, ಮಾರಿಸ್ ಟೇಲರ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಪುಸ್ತಕದ ಡೀಟೇಲ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಇಂಟ್ರೊಡಕ್ಷನ್ ಟು ಸೋಷಾಲಜಿ ಬೈ ಮಾರಿಸ್ ಸಿ ಟೇಲರ್. ಫಿಸಿಕಲ್ ಡಿಸ್ಕ್ರಿಪ್ಷನ್, ಅದು ಪ್ರಿಲಿಮಿನರಿ ಪೇಜಸ್ ಎಷ್ಟಿರುತ್ತೆ, ಕಂಟೆಂಟ್ ಪೇಜ್ ಎಷ್ಟಿದೆ, ಆಥರ್ ಯಾರಿದ್ದಾರೆ, ಪಬ್ಲಿಕೇಶನ್ ಒಂದೇ ಆಥರ್ ಅಲ್ಲ 3 ಆಥರ್ ಬರೆದಿದ್ದಾರೆ, 3 ಆಥರ್ ಡೀಟೇಲು ಇಲ್ಲಿರುತ್ತೆ, ISBN ನಂಬರ್ ಇರುತ್ತೆ ಪುಸ್ತಕದ್ದು, ಅದು ಸೋಷಲ್ ಸೈನ್ಸಿಗೆ ಸೇರಿರೋ ಅಂಥ ಸಬ್ಜೆಕ್ಟು, ಮ್ಯಾಕ್ಮಿಲನ್ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿರ್ತಾರೆ ಅದನ್ನು, ಇಯರಿಂದ ಹಿಡಿದು ಇಲ್ಲೇ ನಿಮಗೆ ಫುಲ್ ಬಿಬ್ಲಿಯೋಗ್ರಫಿಕ್ ಡೀಟೇಲ್ ಆಫ್ ದ ಬುಕ್ ವಿಲ್ ಬಿ ಅವೈಲಬಲ್ ಇನ್ ದಿಸ್ ಡೀಟೇಲ್. ನೀವು ಹಾಗೆ ಕೆಳಗೆ ಹೋದರೆ ನಮ್ಮ ಗ್ರಂಥಾಲಯದಲ್ಲಿ KSOU ಲೈಬ್ರರಿ ಮೈಸೂರಲ್ಲಿ ಅದು ಒಂದೇ ಕಾಪಿ ಇದೆ. ಅದರದ್ದು ಅಕ್ಸೆಷನ್ ನಂಬರ್ ಹಾಕಿದ್ದೀವಿ. ಅದು ಯಾರಿಗೂ ಇಶ್ಯೂ ಆಗಿಲ್ಲ ಅಂದ ಪಕ್ಷದಲ್ಲಿ ಗ್ರೀನಲ್ಲಿ ಇಲ್ಲಿ ಅವೈಲಬಲ್ ಅಂತ ತೋರಿಸುತ್ತೆ. ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅದು ಯಾವ ಸ್ಟ್ಯಾಕಲ್ಲಿದೆ ಅಂತಲೂ ತೋರಿಸುತ್ತೆ. ಮೇನ್ ಲೈಬ್ರರಿ ಗ್ರೌಂಡ್ ಫ್ಲೋರಲ್ಲಿ ಸ್ಟ್ಯಾಕ್ 1ನಲ್ಲಿದೆ. ನೀವು ಲೊಕೇಶನ್ನು ಸರ್ಚ್ ಮಾಡ್ಕೋಬೋದು. ಇದು ಬುಕ್ ಫಾರ್ಮ್ಯಾಟಲ್ಲಿ ಇದೆ. ಸಪೋಸ್ ಇದು ಯಾರಿಗಾದರೂ ಇಶ್ಯೂ ಆಗಿದ್ದರೆ ಈ ಸ್ಟೇಟಸ್ ಕಾಲಮಲ್ಲಿ ಯಾವ ಕಾರ್ಡ್ ನಂಬರಿಗೆ ಇಶ್ಯೂ ಆಗಿದೆ, ಅದು ಯಾವತ್ತು ರಿಟರ್ನ್ ಆಗತ್ತೆ, ತಿರುಗಿ ಅದನ್ನು ಯಾರಾದರೂ ರಿನ್ಯೂವಲ್ಗೆ ಇಟ್ಟಿರ್ತಾರ, ಆ ಡೀಟೇಲ್ಸ್ ನಿಮಗೆ ಇಲ್ಲೇ ಸಿಕ್ಬಿಡತ್ತೆ. ಈ 301 TAYR ಅಂದರೆ ಈ ಪುಸ್ತಕನ ಈ ಲೊಕೇಶನ್ನಲ್ಲಿ ಅರೇಂಜ್ ಮಾಡಿರ್ತೀವಿ ಲೈಬ್ರರಿನಲ್ಲಿ. ಸಪೋಸ್ ನಿಮ್ಗೆ ಇದೇ ಪುಸ್ತಕ ಬೇಕು, ನಿಮ್ಮ ಮೊಬೈಲಲ್ಲೇ ನೀವು ಒಪ್ಯಾಕ್ ಓಪನ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡಿರ್ತೀರಾ. ನೀವು ಈ ಅಕ್ಸೆಷನ್ ನಂಬರ್, ಈ ಕಾಲ್ ನಂಬರ್ನ ನೀವು ನೋಟ್ ಮಾಡ್ಕೊಂಡು ಲೈಬ್ರರಿಗೆ ಬಂದರೆ ನೀವೇ ಲೈಬ್ರರಿನಲ್ಲಿ ಸ್ಟ್ಯಾಕ್ 1ಗೆ ಹೋಗಿ ಈ ಕಾಲ್ ನಂಬರ್ನ ನಾವು ಎಲ್ಲ ಕಡೆ ಸೈನೇಜಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ. ಆ ಸೈನೇಜ್ ಮುಖಾಂತರ ನೀವೇ ಸರ್ಚ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ, ಅಷ್ಟು ಅಥೆಂಟಿಕೇಟೆಡ್ ಆಗಿ ನಾವು ಲೈಬ್ರರಿನಲ್ಲಿ ಪುಸ್ತಕಗಳನ್ನು ಅರೇಂಜ್ ಮಾಡಿರ್ತೀವಿ. ಅಷ್ಟು ಅಲ್ಲದೆ ನಮ್ಮ ಸಹೋದ್ಯೋಗಿಗಳು, ಗ್ರಂಥಾಲಯದಲ್ಲಿರೋ ಸಿಬ್ಬಂದಿಗಳು ನಿಮ್ಮ ಸೇವೆಗೆ ಯಾವಾಗಲೂ ರೆಡಿಯಾಗಿರ್ತಾರೆ. ನೀವು ಇದಿಷ್ಟನ್ನು ತಗೊಂಡು ಬಂದರೆ, ಮೇಡಮ್ ನಮ್ಗೆ ಈ ಥರ ಈ ಪುಸ್ತಕ ಅವೈಲಬಲ್ ತೋರಿಸ್ತಾ ಇದೆ ನಿಮ್ಮ ಒಪ್ಯಾಕಲ್ಲಿ, ನಮಗೆ ಆ ಪುಸ್ತಕ ಬೇಕು ಅಂದ ತಕ್ಷಣ ನೀವು ಈ ಡೀಟೇಲ್ ಕೊಟ್ಟರೂ ಸಾಕು, ನಾವು ಲೊಕೇಟ್ ಮಾಡಿ ಕೊಡ್ತೀವಿ. ಸಪೋಸ್ ನಿಮಗೆ ಒಪ್ಯಾಕೆ ನೋಡೋಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲೂ ನೀವು ಲೈಬ್ರರಿಗೆ ಬಂದರೂ ಲೈಬ್ರರಿನಲ್ಲಿ ನಮ್ಮಲ್ಲಿ 3 ಡಿಫ್ರೆಂಟ್ ಸ್ಟ್ಯಾಕ್ಗಳಿರುತ್ತೆ. 3 ಡಿಫ್ರೆಂಟ್ ಸ್ಟ್ಯಾಕ್ಗಳಲ್ಲೂ ನಾವು ಸಿಸ್ಟಮ್ಗಳನ್ನ ಇಟ್ಟಿದ್ದೀವಿ. 3 ಸ್ಟ್ಯಾಕಲ್ಲಿರೋಂಥ ಸಿಸ್ಟಮಲ್ಲೂ ಒಪ್ಯಾಕ್ನ ಮೇನ್ ಪೇಜಾಗಿ ಓಪನ್ ಮಾಡಿ ಇಟ್ಟಿರ್ತೀವಿ. ನೀವು ಅಲ್ಲೇ ಕೂತ್ಕೊಂಡು, ಲೈಬ್ರರಿನಲ್ಲೇ ಕೂತ್ಕೊಂಡು ಈ ಸರ್ಚನ್ನ ನೀವು ಕೊಡ್ಬೋದು. ಕೊಟ್ಟು ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಯಾವ ಪುಸ್ತಕ ಎಲ್ಲಿದೆ ಅನ್ನೋದು. ನೀವು ಅದೇ ಸ್ಟ್ಯಾಕಲ್ಲೇ ಹೋಗಿ ಪುಸ್ತಕನೇ ಲೊಕೇಟ್ ಮಾಡ್ಕೊಂಡು ನೀವು ಇಶ್ಯೂ ಮಾಡ್ಕೋಬೋದು. ಈಗ ನಾನು ಟೈಟಲ್ ವೈಸಲ್ಲಿ ಸರ್ಚ್ ಮಾಡೋದನ್ನ ತೋರಿಸ್ಕೊಟ್ಟೆ. ಈಗ ನಾನು ಅದೇ ಥರ ನಾನು ಆಥರ್ ವೈಸಲ್ಲಿ ಸರ್ಚ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಕುವೆಂಪು ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ. ಕುವೆಂಪು ಅವರ ಬರೆದಿರೋ ಅಂಥ ಅನೇಕ ಗ್ರಂಥಗಳು ನಮ್ಮ ಗ್ರಂಥಾಲಯದಲ್ಲಿದೆ. ಕುವೆಂಪು ಅಂತ ಕೊಟ್ಟಿದ್ದೀನಿ, ಆಥರಲ್ಲಿ ಕೊಡ್ತೀನಿ, ಸರ್ಚ್ ಅಂತ ಕೊಡ್ತೀನಿ.
ಶ್ರೀ ರಾಮಾಯಣ ದರ್ಶನಂ ತೋರಿಸ್ತಾ ಇದೆ, ಕುವೆಂಪು ಅವ್ರದ್ದು. ನಮ್ಗೆ ಅದೇ ಬೇಕು ಅನ್ನೋದಾದರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅವೈಲಬಲ್ ಸ್ಟೇಟಸ್ ತೋರಿಸ್ತಾ ಇದೆ. ಇದೇನು ಕುವೆಂಪು ಅಂದರೆ ಬರೀ ನನಗೆ ಒಂದೇ ಟೈಟಲ್ ಬಂತು ಅನ್ನೋದಾದರೆ ಅವ್ರದ್ದು ಪೆನ್ ನೇಮ್ ಇಸ್ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಲೇ ನಾವು ಟೈಪ್ ಮಾಡಿ ಸರ್ಚ್ ಕೊಡೋಣ. ಇದೇ ರೀತಿ ನಾವು ಬೇರೆ ಯಾರಾದರೂ ಗೊತ್ತಿರೋ ಆಥರ್ ನೇಮಲ್ಲೂ ಮಾಡಿದ್ರೆ ಅಲ್ಲೇನು ಆಥರ್ 50 ರಿಸಲ್ಟ್ ಬಂದಿದೆ ನೋಡಿ. ಎಲ್ಲೆಲ್ಲ ಅಲೆನ್ ಅಂತ ಆಥರ್ ಇರ್ತಾರೋ, ಎಕನಾಮಿಕ್ ಹಿಸ್ಟ್ರಿ, ಸೋಷಾಲಜಿಕಲ್ ಅಪ್ರೋಚ್ ಟು ಎಜುಕೇಷನ್ ನೋಡಿ, ಅಲೆನ್ ಅನ್ನೋರ್ದು 50 ಪುಸ್ತಕದ ಟೈಟಲ್ಸ್ ಇಲ್ಲಿ ಬರುತ್ತೆ. ಓಕೆನಾ? ನಾನಿಲ್ಲಿ ಈಗ ಬೇಂದ್ರೆ ಅವರ ಹೆಸರನ್ನು ಕೊಟ್ಟೆ. ಆತರ್ಗೆ ಅಂಬಿಕಾ ತನಯದತ್ತರವರ ಸಖಿ ಗೀತಾ. ಕನ್ನಡದಲ್ಲೂ ನೀವು ಕನ್ನಡ ಗೊತ್ತಿದ್ದರೆ ಕನ್ನಡದಲ್ಲಿ ಟೈಪ್ ಮಾಡಿದ್ರೂ ಆಕ್ಸೆಸ್ ತಗೊಳುತ್ತೆ. ನಿಮಗೆ ಕನ್ನಡ ಬರಲ್ಲ, ಬರೀ ಇಂಗ್ಲೀಷಲ್ಲೇ ನಾನು ಟೈಪ್ ಮಾಡಿ ಕನ್ನಡ ಪುಸ್ತಕನೂ ನೀವು ಆಕ್ಸೆಸ್ ಮಾಡ್ಬೋದು. ನೋಡಿ, ಈಗ ಕನ್ನಡ ಪುಸ್ತಕ ತೋರಿಸ್ತಿದ್ದೀನಿ. ಇದು ಬಂದು ಬೇಂದ್ರೆ ಅವರದು ಕವನ ಸಂಕಲನ. ಸಪೋಸ್ ನಿಮಗೆ ಕವನ ಸಂಕಲನಗಳಲ್ಲೇ ಬೇರೆ ಪುಸ್ತಕನೂ ಬೇಕು ಅನ್ನೋದಾದರೆ ಇಲ್ಲಿ ಸಬ್ಜೆಕ್ಟಲ್ಲೇ ಕವನ ಸಂಕಲನಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಬೇರೆ ಯಾವುದಕ್ಕೆ ಸಬ್ಜೆಕ್ಟಲ್ಲಿ ಕವನ ಸಂಕಲನ ಇದೆ ಅದು ಡಿಸ್ಪ್ಲೇ ಆಗುತ್ತೆ. ಕಾಲ್ ನಂಬರ್ ಅಂತ ಕೊಟ್ಟಿರ್ತೀವಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಆ ಕಾಲ್ ನಂಬರಲ್ಲಿರೋ ಅಂಥ ಊರು ಕೇರಿಯ ಪದ್ಯಗಳು ನೋಡಿ 1404 ಪುಸ್ತಕಗಳು ನಿಮಗೆ ಸಿಗುತ್ತೆ. ಇದನ್ನು ಒಪ್ಯಾಕ್ ಅಂತ ಹೇಳ್ತೀವಿ. ಅದೇ ರೀತಿ ಈಗ ನಿಮಗೆ ಒಂದು ಒಪ್ಯಾಕ್ ಅಂದರೆ ಯಾವ ಥರ ಸರ್ಚ್ ಮಾಡಬೇಕು ಅನ್ನೋದು ನಿಮಗೊಂದು ಐಡಿಯಾ ಬಂದಿರುತ್ತೆ. ಅದೇ ಥರ ಸಬ್ಜೆಕ್ಟಲ್ಲೂ ನೀವು ಸಬ್ಜೆಕ್ಟ್ ಕೊಡ್ಬೋದು. ಯಾವ ಸಬ್ಜೆಕ್ಟ್ ಕೊಟ್ಟರೂ ಬರುತ್ತೆ. ನಿಮಗೇನು ಗೊತ್ತಿಲ್ಲ, ಸಬ್ಜೆಕ್ಟು ಗೊತ್ತಿಲ್ಲ, ಆಥರ್ ಅಂತ ಗೊತ್ತಿಲ್ಲ, ಅದು ಕೀವರ್ಡ್ ಅಂತ ಗೊತ್ತಿಲ್ಲ, ನಿಮಗೆ ಯಾವುದೋ ಒಂದು ವರ್ಡ್ ಗೊತ್ತು, ಅದನ್ನು ಎನಿವೇರಲ್ಲೂ ಸರ್ಚ್ ಮಾಡ್ಬೋದು. ಅದು ಎಲ್ಲಿ ಇರುತ್ತೋ ಅಲ್ಲಿಂದನೇ ನಿಮಗೆ ಸರ್ಚ್ ಮಾಡಿಕೊಡುತ್ತೆ. ಇದನ್ನು ನಾವು ಒಪ್ಯಾಕ್ ಅಂತ ಹೇಳ್ತೀವಿ. ನೀವು ಗ್ರಂಥಾಲಯಕ್ಕೆ ಬಂದರೆ ಇದನ್ನು ನಾನು ಡೀಟೇಲಾಗೂ ಹೇಳ್ಕೊಡ್ತೀನಿ. ಈಗ ಬ್ರೀಫಾಗಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ. ಸೊ ಲೈಬ್ರರಿಗೆ ಹೋಗ್ತೀವಿ. ಲೈಬ್ರರಿನಲ್ಲಿ ಯಾವ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದೆ, ಒಪ್ಯಾಕ್ ತೋರಿಸ್ದೆ. ನಮ್ಮ ಲೈಬ್ರರಿನಲ್ಲಿ ಇ ರಿಸೋರ್ಸಸ್ ಅಂತ ಒಂದು ಕಾಲಮ್ ಇದೆ. ನಾವು ಈಗ ಅಪ್ರಾಕ್ಸಿಮೇಟ್ಲಿ 9600 ಇ ಬುಕ್ಸ್ಗಳನ್ನ ತಗೊಂಡಿದ್ದೀವಿ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯವಾದ ಉನ್ನತ ಶಿಕ್ಷಣ ಎಲ್ಲೆಡೆ ಎಲ್ಲರಿಗೂ, ಹೈಯರ್ ಎಜುಕೇಷನ್ ಫಾರ್ ಎವ್ರಿವನ್ ಎವ್ರಿವೇರ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಈ ರಿಸೋರ್ಸಸ್ನ ತೊಗೊಂಡಿದ್ದೀವಿ. ಈಗ ನಾನು ಇಷ್ಟೊತ್ತು ತೋರಿಸಿದ್ದು ಒಪ್ಯಾಕ್. ಇದನ್ನು ನೀವು ಲೈಬ್ರರಿಗೆ ಬಂದು ಆಕ್ಸೆಸ್ ಮಾಡಬೇಕಾಗತ್ತೆ. ಅದೇ ನೀವು ಈ ರಿಸೋರ್ಸಸ್ಸಲ್ಲಿ ನಿಮ್ಮ ಕೂತಲ್ಲಿಂದನೇ ನೀವು ಪುಸ್ತಕಗಳನ್ನು ನೋಡ್ಬೋದು. ಇದನ್ನು ನಾನು ಲೈಬ್ರರಿ ಅನ್ನೋ ಒಂದು ಆ್ಯಪ್ ಇದೆ. ನಿಮ್ಮ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ಅದರಲ್ಲಿ ಪ್ಲೇಸ್ಟೋರ್ಗೆ ಹೋದರೆ ಲೈಬ್ರರಿ ಅನ್ನೋ ಒಂದು ಆ್ಯಪ್ ಇರುತ್ತೆ. ಆ ಲೈಬ್ರರಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ಸಲ್ಲಿ ಲೈಬ್ರರಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ದಯವಿಟ್ಟು ಈ ಫಾರ್ಮ್ನ ಫಿಲ್ ಮಾಡಿ ನಮ್ಮ ಮೇಲ್ ಐ ಡಿಗೆ, ಅಫಿಷಿಯಲ್ ಮೇಲ್ ಐ ಡಿಗೆ ನೀವು ಕಳಿಸ್ಕೊಟ್ರೆ ನಿಮ್ಮನ್ನು ರಿಜಿಸ್ಟರ್ ಮಾಡ್ತೀವಿ. 9000 ಪುಸ್ತಕಗಳನ್ನ ನೀವು ಕೂತಲ್ಲೇ ನಿಮ್ಮ ಮೊಬೈಲಲ್ಲೇ ನೀವು ಅದನ್ನು ಆಕ್ಸೆಸ್ ಮಾಡ್ಬೋದು ಅನ್ನೋ ವಿಷಯನ ನಿಮಗೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಯಾರಿಗೆ ಬೇಕಾದರೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ವೆಬ್ಸೈಟಲ್ಲೇ ಇದೆ. ದಯವಿಟ್ಟು ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಲೈಬ್ರರಿನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವ ಥರ ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಲ್ಲರೂ ದಯವಿಟ್ಟು ಗ್ರಂಥಾಲಯಕ್ಕೆ ವಿಸಿಟ್ ಕೊಡಿ. ಇರೋ ಸರ್ವೀಸ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇರೋ ಅಂಥ ರಿಸೋರ್ಸಸ್ಗಳನ್ನ ನೀವು ಎಷ್ಟು ಓದ್ತಿರೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.